ಪಾಂಡವಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಮುಖಂಡನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾಗಮಂಗಲಕ್ಕೆ ತೆರಳುತ್ತಾ ಇದ್ದ ಆರ್ಎಸ್ಎಸ್ನ ಪ್ರಮುಖರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರ್ಎಸ್ಎಸ್ ಪ್ರಚಾರಕ ಪ್ರಮುಖ ಪುನೀತ್ ಪತ್ತಾರನ್ನ ವಶಕ್ಕೆ ಪಡೆದಿದೆ ಕಾಕಿ ಪಡೆ. ನಾಗಮಂಗಲಕ್ಕೆ ಹೊರಡುವ ಮುನ್ನ ಸಭೆಯನ್ನ ಸೇರಿದ ಆರ್ಎಸ್ಎಸ್ ಕಾರ್ಯಕರ್ತರು ಮಂಡ್ಯ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದಂತಹ ಆರ್ಎಸ್ಎಸ್ ಕಾರ್ಯಕರ್ತರು ಮಂಗಳೂರಿನಿಂದ ಆಗಮಿಸಿದ ಆರ್ಎಸ್ಎಸ್ ಪ್ರಾಂತ್ಯ ಪ್ರಚಾರಕ ಪುನೀತ್ ಪತ್ತಾರ್ ಪುನೀತರನ್ನ ವಶಕ್ಕೆ ಪಡೆಯುವಂತಹ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದ್ದು, ವಶಕ್ಕೆ ಪಡೆಯುವ ವೇಳೆ ಆರ್ಎಸ್ಎಸ್ ಕಾರ್ಯಕರ್ತರು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಘಟನೆಯನ್ನ ಖಂಡಿಸಿ ಧರಣಿ ಕುಳಿತಿದ್ದ ಆರ್ಎಸ್ಎಸ್ ಕಾರ್ಯಕರ್ತರು ಪ್ರತಿಭಟನೆಯ ನಡುವೆಯೂ ಕೂಡ ಆರ್ಎಸ್ಎಸ್ ಪ್ರಮುಖನ ವಶಕ್ಕೆ ಪೊಲೀಸರು ಪಡೆದುಕೊಂಡಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಮಲ್ಲಿಕಾರ್ಜುನ ಸೇರಿ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಾವು ಸಂಘದಲ್ಲಿ ಪರಿವಾರ ಸಂಘಟನೆಯಲ್ಲಿ ಬರುವಂತ ಕಾರ್ಯಕ್ರಮಗಳ ಬಗ್ಗೆ ನಾವು ಬೈಠಕ್ ಮಾಡ್ತಿದ್ದೋ, ಮೀಟಿಂಗ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ, ಸರ್ಚ್ ವಾರೆಂಟ್ ಇಲ್ಲದೆ ನಮ್ಮ ಪ್ರಚಾರಕರನ್ನ ಹಿಗ್ಗಾಮಗ್ಗ ತಿಳಿಸಿದ್ದಾರೆ, ಎಳೆದಾಡಿದ್ದಾರೆ. ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ಅವ್ರ ಮೇಲೆ ಹಲ್ಲೆ ಆಗೋ ರೀತಿಯಲ್ಲಿ ಅವ್ರನ್ನ ಎಳೆದಾಡಿದ್ದಾರೆ. ಇನ್ನೊಂದು, ಇಡೀ ದೇಶದಲ್ಲಿ ಹಿಂದೂಗಳು ಆರ್ಎಸ್ಎಸ್ ನ ತುಂಬಾ ಗೌರವಿಸ್ತಾರೆ. ನಮಗೆ ದೇವಾಲಯ ಇದ್ದಂಗೆ, ಆ ದೇವಾಲಯದ ಒಳಗಡೆ ಇವರು ಅಕ್ರಮವಾಗಿ ಶೂ ಹಾಕೊಂಡು ಬೇಕಾಬಿಟ್ಟಿ ಮಾತಾಡ್ಕೊಂಡು ಒಳಗಡೆ ನುಗ್ಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಯಾಕೆ ಮಾಡ್ತೀರಿ ಅಂತಂದ್ರೆ ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಅದರಿಂದ ನಮಗೆ ಈ ಪೊಲೀಸರ ನಡವಳಿಕೆ ನಮಗೆ ಸರಿ ಕಾಣಿಸಿಲ್ಲ. ಪೊಲೀಸರು ಪೊಲೀಸರಾಗಿಲ್ಲ, ಬ್ರಿಟಿಷರು ಏನು ಬಿಟ್ಬಿಟ್ಟು ಹೋದ್ರು ಪೊಲೀಸ್ ಅನ್ ಮಾಡಿ ಅದನ್ನ ಇವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಹಿಂದೂಗಳಿಗೆ ಸ್ವತಂತ್ರ ಇಲ್ಲ. ಈ ಪೊಲೀಸರಿಗೆ ಏನಾದ್ರು ತಾಕತ್ತಿದ್ದಿದ್ರೆ ಇಂಟೆಲಿಜೆನ್ಸ್ ಇಲ್ಲಿ ಯಾರೋ ಇದ್ದಾರೆ ಅನ್ಕೊಂಡೇನೋ ಬಂದು ಸರ್ಚ್ ವಾರೆಂಟ್ ಮಾಡ್ತಾರೆ. ವಾರೆಂಟ್ ಇಲ್ಲದೆ ಸರ್ಚ್ ಮಾಡ್ತಾರಲ್ಲ, ದಮ್ಮಿದ್ರೆ ತಾಕತ್ತಿದ್ರೆ ಮಂಡ್ಯ ಪೊಲೀಸ್ನವ್ರಿಗೆ ನೆನ್ನೆ ಮಸೀದಿಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರಲ್ಲ, ಜಲ್ಲಿಕಲ್ಲಲ್ಲಿ ಬಂದು ತಲ್ವಾರ್ ಹೆಂಗ್ ಜಳಪಿಸ್ತೋ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಿತ್ತು ಇವರು. ಎಲ್ಲ ಆದ್ಮೇಲೆ ಪೊಲೀಸವ್ರನ್ನ ಕಳಿಸ್ಬಿಟ್ಟು ಊಟಕ್ಕೆ ಕಾಸಿಲ್ಲ ಅಂತ ಪೊಲೀಸರು ಕಳ್ಸಿರ ಅಂತ ಯಾರು ಮಾತಾಡ್ತಿರೋ ಸಾರ್ವಜನಿಕರು. ನಮ್ಗೆ ಅದು ಬೇಕಾಗಿಲ್ಲ. ಹಿಂದೂಗಳಿಗೆ ಆದಂತ ಅನ್ಯಾಯದ ವಿರುದ್ಧ ಇವ್ರು ಏನಾರು ಅವ್ರ ಪರವಾಗಿ ಬಂದು ನ್ಯಾಯ ಕೊಡ್ಸಿದ್ರೆ ನಾವು ಒಪ್ಕೊಳ್ಳುವ. ಅಮಾಯಕ ಹಿಂದೂಗಳು ಸುಮ್ಮನೆ ಗಣಪತಿ ಮೆರವಣಿಗೆ ನೋಡ್ದಿದಂತ ಹಿಂದೂಗಳನ್ನ ಇವತ್ತೆಲ್ಲ ಕರ್ಕೊಂಡೋಗಿ A1 A2 A3 ಏನ್ ಮಾಡ್ತಾರ ನಾಗಮಂಗಲದಲ್ಲಿ. ಇವ್ರಿಗೆ ದಮ್ಮಿದ್ರೆ ತಾಕತ್ತಿದ್ರೆ ಪೊಲೀಸ್ ಇಲಾಖೆಗೆ ಪರಮೇಶ್ವರಲ್ಲಿ ಕೂತ್ಕೊಂಡು ಬೇಕಾಬಿಟ್ಟು ಹೇಳಿಕೆ ಕೊಡ್ತಾರಲ್ಲ ಅವ್ನು ಬಫೋನು, ಅವ್ನ್ ತಾಕತ್ತಿದ್ರೆ ಪೊಲೀಸ್ ಇಲಾಖೆ ಹೆಂಗ್ ನಡೆಸ್ಕೊಳ್ಬೇಕು ಅಂತ ಕಲೀಲಿ. ಅಕ್ರಮವಾಗಿ ಯಾವ್ದಾದ್ರು ಒಂದು ಕಟ್ಟಡದೊಳಗೆ ಸರ್ಚ್ ವಾರೆಂಟ್ ಇದೆ ಹೆಂಗ್ ನುಗ್ತಾರೆ ಪೊಲೀಸರು. ಇವರು ಹಿಂದೂಗಳನ್ನ ಬೆದರ್ಸಕ್ ಮಾತ್ರ ಇರೋದು ಇವರು. ಅಲ್ಲಿ ಉಗ್ರಗಾಮಿ ಕೇರಳದವರು ಇಬ್ಬರಿದ್ದಾರೆ ನಾಗಮಂಗಲದಲ್ಲಿ. ನೆನ್ನೆ ಕೇರಳದವ್ರು ಸಿಗಾಕೊಂಡಿರೋದು, ಅಕ್ರಮವಾಗಿ ಬಂದು ವಲಸೆ ಮಾಡ್ಕೊಂಡು ಏನೋ ಜೀವನ ಮಾಡ್ತೀವಿ ಅನ್ಕೋ ಕತೆ ಕಟ್ಕೊಂಡು ಅವರು ಪೆಟ್ರೋಲ್ ಬಾಂಬ್ ಎಲ್ಲ ಹಾಕಿ ಕಲ್ಲೆಲ್ಲ ಹೊಡೆದ್ರು ಕೇರಳದವರು. ಅವ್ರನ್ನ ಬಂದಿಸೋ ತಾಕತ್ತಿಲ್ಲ ಪೊಲೀಸ್ ಇಲಾಖೆಗೆ. ಇಲ್ಲಿ ಸಜ್ಜನ ಸಮಾಜದ ಹಿಂದೂಗಳನ್ನ ಬಂಧನ ಮಾಡಕ್ ಬಂದಿದ್ದಾರೆ.